Praise the Lord. Praise the Lord. Hallelujah. 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 ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸಂತೋಷದಿಂದ ಆನಂದದಿಂದ ದೇವರನ್ನು ಸ್ತುತಿಸುವಾಗ ಸ್ವರ್ಗವನ್ನು ನಾವು ಕುಳಿತು ಪ್ರಾರ್ಥಿಸುವ ಸ್ಥಳದ ಮೇಲೆ ತೆರೆಯಲ್ಪಡುತ್ತದೆ. ಅನೇಕ ಅದ್ಭುತ ಕಾರ್ಯಗಳು ಸ್ತುತಿಸುವ ಸಮಯದಲ್ಲಿ ಸಂಭವಿಸುತ್ತದೆ. ಪವಿತ್ರ ಗ್ರಂಥದಲ್ಲಿ ಈ ವಿಷಯಗಳನ್ನು ನಾವು ಓದುತ್ತೇವೆ, ನೋಡುತ್ತೇವೆ. ಪ್ರತಿ ಸಹೋದರ ಸಹೋದರಿಯರೇ, ಈ ಪ್ರಾರ್ಥನೆಯ ಸಮಯದಲ್ಲಿ ಸಂಪೂರ್ಣವಾಗಿ ಮನಸ್ಸಲ್ಲಿ ಸ್ತುತಿಸಿ, ದೇವರನ್ನು ಆರಾಧಿಸಿ, ದೇವರನ್ನು ಮಹಿಮೆಪಡಿಸಿ ಈ ಪ್ರಾರ್ಥನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಸಹೋದರ ಸಹೋದರಿಯರೇ, ಅನೇಕರ ಜೀವನದಲ್ಲಿ ದೇವ ದರ್ಶನ ಬೇಕು, ದೇವರನ್ನು ಕಾಣಬೇಕೆಂದು ಆಶಿಸಿ ಅನೇಕ ಕಾರ್ಯಗಳು ಮಾಡುತ್ತಾ ಇದ್ದಾರೆ. ಕೊನೆಗೆ ಈ ದೇವ ದರ್ಶನ ನಮ್ಮಲ್ಲಿ ಅನೇಕರಿಗೆ ಅಸಾಧ್ಯವಾಗುತ್ತದೆ. ಕಾರಣ ಏನೆಂದರೆ, ನಾವು ಬೈಬಲ್ ಗ್ರಂಥದಲ್ಲಿ ಒಬ್ಬ ಯವನಸ್ಥನನ್ನು ನೋಡುತ್ತೇವೆ. ಅವನ ಹೆಸರು ಜಕ್ಕಯ್ಯ ಅಂತ. ಈ ಜಕ್ಕಯ್ಯನ ಜೀವನದಲ್ಲಿ ಪಾಪದಲ್ಲೇ ಕುಳಿತಿರುವಂತಹ ವ್ಯಕ್ತಿ, ಜನರಿಂದ ಅನ್ಯಾಯವಾಗಿ ದುಡ್ಡು ಸುಂಗವಾಗಿ ಮಸೂಲು ಮಾಡಿ ದೊಡ್ಡ ಶ್ರೀಮಂತನಾದಂಥ ವ್ಯಕ್ತಿ. ಅವನ ಜೀವನದಲ್ಲಿ ಏನು ಕೊರತೆ ಇಲ್ಲ. ಆದರೆ ಅವನ ಜೀವನದಲ್ಲಿ ಒಂದು ಆತ್ಮಿಕವಾದ ಒಂದು ಕೊರತೆಯನ್ನು ಅವನಿಗೆ ಅನುಭವಿಸುವ ಸಮಯದಲ್ಲಿ ಒಂದು ದಿವಸ ಅವನಿಗೆ ಒಂದು ವಿಷಯವನ್ನು ಗೊತ್ತಾಯಿತು. ಯೇಸು ಸ್ವಾಮಿ ಅವರೂರಿಗೆ ಬರುತ್ತಾ ಇದ್ದಾರೆ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಿಶೇಷವಾದ ಒಂದು ಆಸಕ್ತಿಯಿಂದ, ಒಂದು ಆಸೆಯಿಂದ ಯೇಸುವನ್ನು ನೋಡಲಿಕ್ಕೆ ಈ ಕುಳ್ಳನಾದ ಜಕ್ಕಯ್ಯ ಪ್ರಯತ್ನ ಪಡುತ್ತಾ ಇದ್ದಾನೆ. ಈ ಜಕ್ಕಯ್ಯ ತನ್ನ ಜೀವನದಲ್ಲಿ ಯೇಸು ಸ್ವಾಮಿಯನ್ನು ಒಂದು ನಿಮಿಷ ಕಾಣಬೇಕೆಂದು ಆಶಿಸುವಾಗ ಯೇಸು ಅವನನ್ನು ಪ್ರೀತಿಸಿ ಅವನ ಮನೆಗೆ ಹೊರಟರು. ಅವನ ಜೊತೆಯಲ್ಲಿ ಊಟ ಮಾಡುತ್ತಾ ಇರುವಾಗ ಜಕ್ಕಯ್ಯನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ, ಪಶ್ಚಾತ್ತಾಪದಿಂದ ತುಂಬಿದಂತಹ ಈ ಜಕ್ಕಯ್ಯ ಯೇಸು ಸ್ವಾಮಿ ಹತ್ರ ಅವನ ಜೀವನವನ್ನು ಒಪ್ಪಿಸಿಕೊಟ್ಟು, ಸ್ವಾಮಿ, ನಾನು ಪಾಪ ಮಾಡಿದ್ದೇನೆ, ನಾನೊಬ್ಬ ದೊಡ್ಡ ಪಾಪಿಯಾಗಿದ್ದೇನೆ, ಮಾಡಿದೆಲ್ಲ ಪಾಪಗಳಿಗೆ ನಾನು ಪಶ್ಚಾತ್ತಾಪದಿಂದ ಪರಿಹಾರವನ್ನು ಮಾಡಲಿಕ್ಕೆ ಆಗಿರುತ್ತೀನಿ ಎಂದು ಹೇಳುವಾಗ, ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆ ಗಳಿಗೆಯಲ್ಲಿ ಆ ಕುಟುಂಬದಲ್ಲಿ ಯೇಸುವಿನ ದೇವರ ರಕ್ಷಣೆ ಸ್ವರ್ಗದಿಂದ ದೇವರು ದಯಪಾಲಿಸಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ದೇವದರ್ಶನ ಸಾಧ್ಯವಾಗಬೇಕೆಂದರೆ ಪಶ್ಚಾತ್ತಾಪ ಪಡಬೇಕು. ನಾವೆಲ್ಲರೂ ಬಲಹೀನರು, ಬಲಹೀನವಾದ ಶರೀರ. ಈ ಬಲಹೀನವಾದ ಶರೀರದಿಂದ ಬದುಕುವಾಗ ನಾವು ಅನೇಕ ಪಾಪಗಳು ಮಾಡುತ್ತಾರೆ. ಆದರೆ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ಹಿಂದಿರುವಾಗ ದೇವರು ನಮ್ಮನ್ನು ಪ್ರೀತಿಸಿ ಅಪ್ಪಿಕೊಳ್ಳುತ್ತಾರೆ. ಈ ಒಂದು ವಿಶ್ವಾಸ ಮನಸ್ಸಲ್ಲಿಟ್ಟುಕೊಳ್ಳೋಣ. ನಾವು ರೋಗಿಯಾಗಿರುವಾಗ, ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇರುವಾಗ ಸಂತ ಪೌಲನ ಮಾತುಗಳನ್ನು ಸ್ಮರಿಸಿಕೊಳ್ಳೋಣ. ಅಯೋಗ್ಯತೆಯಿಂದ ಯೇಸುವಿನ ಶರೀರವನ್ನು ಸ್ವೀಕರಿಸಿದ ಕಾರಣದಿಂದ ನಿಮ್ಮಲ್ಲಿ ಅನೇಕರು ರೋಗಿಗಳಾಗಿದ್ದಾರೆ, ಅನೇಕರು ಬಲಹೀನರಾಗಿದ್ದಾರೆ, ಅನೇಕರು ಸತ್ತು ಹೋಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕಥೋಲಿಕ ಧರ್ಮ ಸಭೆಯಲ್ಲಿ ಪಾಪ ವಿಜ್ಞಾಪನೆ ಎಂಬ ಪರಿಶುದ್ಧವಾದ ಸಂಸ್ಕಾರ ಮುಖಾಂತರ ನಮ್ಮ ಪಾಪ ಜೀವನವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಿ ಬಾಳುವಾಗ ಶರೀರದಿಂದ ರೋಗದ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ, ಬಲಹೀನತೆಗಳು ನಮ್ಮಿಂದ ಬಿಟ್ಟು ಹೋಗುತ್ತದೆ, ಅಭಿಷೇಕ ನಮ್ಮಲ್ಲಿ ತುಂಬಲ್ಪಡುತ್ತದೆ, ಕುಟುಂಬಗಳಲ್ಲಿ ಸಮಾಧಾನ ದೇವರು ದಯಪಾಲಿಸುತ್ತಾರೆ. ಒಂದು ನಿಮಿಷ ನಮ್ಮ ಕರಗಳನ್ನು ದೇವರ ಸನ್ನಿಧಿಗೆ ಎತ್ತೋಣ. ಎಲ್ಲರ ಕರಗಳೆತ್ತಿರಿ. ಕೃಪಗಳ ಕೃಪಾಸನದಲ್ಲಿ ಬದುಕುವ ಜೀವಿಸುವ ದೇವರಾದ ಯೇಸು ಕ್ರಿಸ್ತರು ನಮ್ಮ ಸ್ತುತಿಯನ್ನು ಆರಾಧನೆಯನ್ನು ಸ್ವೀಕರಿಸುವ ಸಮಯ. ಸ್ತುತಿಗಳಲ್ಲಿ ಆರಾಧನೆಯಲ್ಲಿ ವಸಿಸುವ ದೇವರು. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪಿಗಳಾದ ಬಲಹೀನರಾದ ನಮ್ಮ ಸ್ತುತಿಗಳ ಈ ಒಂದು ಪ್ರಾರ್ಥನೆಯ ಸಮಯದಲ್ಲಿ ನಮ್ಮ ಮನೆಗೆ ಇಳಿದು ಬರುವ ದೇವರಾಗಿದ್ದಾರೆ. ಕೈ ಬಿಡುವ ದೇವರಲ್ಲ, ಜೊತೆಯಲ್ಲಿ ನಿವಾಸ ಮಾಡುವ ದೇವರು. ಸ್ತುತಿಸೋಣ. ಹಾಲೆಲೂಯ್ಯ, ಹಾಲೆಲೂಯ್ಯ. ಎಲ್ಲರೂ ಸ್ತುತಿಸಿರಿ, ಅಭಿಷೇಕದಿಂದ ಪ್ರಾರ್ಥಿಸಿರಿ, ಉಜ್ಜೀವನದಿಂದ ಪ್ರಾರ್ಥಿಸಿರಿ, ಕೂಗಿ ಕರೆಯೋಣ. ದೇಶವೇ
ಆರಾಧನಾ ದೇವ, ಸ್ತೋತ್ರ ದೇವ. ನಿನ್ನ ಅಭಿಷೇಕದಿಂದ ನನ್ನ ತುಂಬಿಸಿರಿ, ಪಶ್ಚಾತ್ತಾಪದ ವರಗಳನ್ನು ದಯಪಾಲಿಸಿರಿ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ದೇವ, ಸ್ತೋತ್ರ ಕರ್ತನೆ, ಆರಾಧನೆ ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. ಯೆಹೋವ ಈರೇ ನನ್ ಸಮಾಧಾನ, ನೀ ಮಾತ್ರ ಸಾಕು ನನಗೆ. ಯೆಹೋವ ಈರೇ ನನ್ ಸಮಾಧಾನ, ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫಾ ಸೌಖ್ಯದಾಯಕ, ನಿನ್ನ ಗಾಯದಿಂದ ಗುಣವಾದೆ. ಯೆಹೋವ ರಾಫಾ ಸೌಖ್ಯದಾಯಕ, ನಿನ್ನ ಗಾಯದಿಂದ ಗುಣವಾದೆ. ನೀ ಮಾತ್ರ ಸಾಕು, ಸರಿ ಆಡೋಣ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಮತ್ತೊಮ್ಮೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು. ಏನು ಬೇಡ ದೇವ, ಯೇಸು ಮಾತ್ರ ಆಸ್ತಿ ಬೇಡ ನನಗೆ. ಯೇಸು ಮಾತ್ರ ಸ್ವಾಮಿ, ನನಗೆ ಅಧಿಕಾರ ಬೇಡ, ನನಗೆ. ನೀವೊಬ್ಬರು ಮಾತ್ರ ಸಾಕು. ಯೇಸು ಮಾತ್ರ ಸಾಕು, ನೀವು ನನ್ನ ಸಮಾಧಾನ. ಯೇಸು ಮಾತ್ರ ನೀವೇ ಸಾಕು, ನನ್ನ ಆಸ್ತಿ. ಯೇಸು ಮಾತ್ರ ಸಾಕು ನನಗೆ. ಯಾಕೇನೆಂದು ಪ್ರಾರ್ಥಿಸೋಣ. ಸ್ವಾಮಿ, ನೀವೊಬ್ಬ ಮಾತ್ರ ಸಾಕು. ಯೇಸುವಿನ ಗಾಯದಿಂದ ಸೌಖ್ಯ. ಈ ಪ್ರಾರ್ಥನೆಯ ಸಮಯದಲ್ಲಿ ಯೇಸುವಿನ ಪರಿಶುದ್ಧ ಗಾಯದಿಂದ ಕ್ಯಾನ್ಸರ್ ರೋಗಿಗಳ ಸೌಖ್ಯವನ್ನು ಹೊಂದುವ ಸ್ವಾಮಿ. ಒಡೆದು ಹೋದ ಕುಟುಂಬಗಳಲ್ಲಿ ಐಕ್ಯತೆಯ ವರವನ್ನು ದೇವರ ದಯಪಾಲಿಸುವ ಸಮಯ. ಮಕ್ಕಳಿಲ್ಲದ ದಂಪತಿಗಳನ್ನು ದೇವರು ವಿಶೇಷವಾಗಿ ಮಕ್ಕಳನ್ನು ನೀಡಿ ಆಶೀರ್ವದಿಸುವ ಸಮಯ. ಯೇಸುವಿನ ಗಾಯಗಳ ಅಭಿಷೇಕ, ಯೇಸುವಿನ ರಕ್ತದ ಅಭಿಷೇಕ. ಸ್ವಾಮಿ, ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಿರಿ, ಸಂರಕ್ಷಿಸಿರಿ. ಯೆಹೋವ ರಾಫಾ ನನ್ ಸಮಾಧಾನ, ನೀ ಮಾತ್ರ ಸಾಕು ನನಗೆ. ಸಿರಿ ಯೆಹೋವ ರಾಫಾ ನನ್ ಸಮಾಧಾನ, ನೀ ಮಾತ್ರ ಸಾಕು ನನಗೆ. ಯೆಹೋವ ನಿಸ್ಸಿಯೇ ನಂಚದೋಚವು, ನನಗೆಂದಿಗೂ ಕೊರತೆ ಇಲ್ಲ. ಯೆಹೋವ ರಾಫಾ ನಂಜಯ ಧ್ವಜವು, ನನಗೆಂದಿಗೂ ಸೋಲಿಲ್ಲ. ನೀ ಮಾತ್ರ ಸಾಕು, ಕರಗಳಲ್ಲಿ ಆಡೋಣ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಮತ್ತೊಮ್ಮೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಹಾಲೆಲೂಯ. ಯೇಸುವೇ ಆರಾಧನೆ. ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಮಹಿಮೆ ಯೇಸುವೇ, ಆರಾಧನೆ ಯೇಸುವೇ. ಹಾಲೆಲೂಯ, ಯೇಸುವೇ, ಹಾಲೆಲೂಯ, 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 ಹಾಲೆಲೂಯ ಯೇಸುವೇ. ಕಣ್ಣುಗಳನ್ನು ಮುಚ್ಚೋಣ. ಎರಡು ಕರಗಳನ್ನು ಹೃದಯದ ಮೇಲೆ ಇಟ್ಟು ಪ್ರಾರ್ಥಿಸೋಣ. ಸ್ವಾಮಿ, ನೀವು ಮಾತ್ರ ಸಾಕು. ನೀವು ನನ್ನೊಂದಿಗೆ ನಿವಾಸ ಮಾಡಿದರೆ ದೇವಾ, ನನ್ನಲ್ಲಿ ಯಾವಾಗಲೂ ಸಮಾಧಾನ.
ದೇವ, ನನಗೆ ಯಾವಾಗಲೂ ಸಂತೋಷ. ಸ್ವಾಮಿ, ನನಗೆ ಏನು ಬೇಡ. ಆಸ್ತಿ, ಹಣ, ಅಧಿಕಾರ, ಮನೆ, ಜಮೀನು, ವಾಹನ, ಸ್ವಾಮಿ, ಅನೇಕ ಆಸಕ್ತಿಗಳ ಆಸೆಗಳು ನನ್ನಲ್ಲಿ ಇತ್ತು. ಈ ಪರಿಶುದ್ಧವಾದ ಸಮಯದಲ್ಲಿ ನನ್ನ ಪ್ರಾರ್ಥನೆ ಒಂದೇ, ನೀವು ಮಾತ್ರ ಸಾಕು. ಸ್ವಾಮಿ, ನಿಮ್ಮ ಅಭಿಷೇಕವಾದ ಪವಿತ್ರ ಆತ್ಮರನ್ನು ಕಳುಹಿಸಿ ಬಲಹೀನನಾದ ನನ್ನನ್ನು ಬಲಪಡಿಸಿರಿ ದೇವ. ಆತ್ಮರ ಶಕ್ತಿ ಅಭಿಷೇಕವಾಗಿ ಹೋರೀಬ ಬೆಟ್ಟದಲ್ಲಿ, ಮುಳ್ಳಿನ ಪೊದೆಯಲ್ಲಿ ಬೆಂಕಿ ಅಗ್ನಿ ಅಭಿಷೇಕವಾಗಿ ಇಳಿದು ಬಂದ ದೇವರ ಆತ್ಮರೇ, ದೇವರ ಪವಿತ್ರ ಆತ್ಮರೇ, ನನ್ನ ಜೀವನದ ಮುಳ್ಳು ಪೊದೆಗಳನ್ನು ನೀವು ದಹಿಸುವ ಅಗ್ನಿಯಾಗಿ ಇಳಿದು ಬನ್ನಿರಿ. ಬಲಹೀನರಾದ ವ್ಯಕ್ತಿಗಳನ್ನು ಬಲಪಡಿಸಿರಿ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವ ಅನೇಕ ಶಾರೀರಿಕವಾದ ಬಲಹೀನದಲ್ಲಿರುವಂತಹ ರೋಗಿಗಳನ್ನು, ದೇವಾ, ಕ್ಯಾನ್ಸರ್ ರೋಗ, ಕಣ್ಣೀರಲ್ಲಿ ಮುಳುಗಿ ಜೀವಿಸುವ ಅನೇಕ ಕುಟುಂಬಗಳನ್ನು ನಾವು ಸ್ಮರಿಸಿ ಪ್ರಾರ್ಥಿಸುತ್ತೇವೆ. ಸ್ವಾಮಿ, ಪ್ರಾರ್ಥನಾ ಯೋಗ್ಯತೆಯಲ್ಲಿ ದೇವಾ, ನಿಮ್ಮ ಗಾಯಗಳ ಯೋಗ್ಯತೆ ಅಭಿಷೇಕದಲ್ಲಿ ಸೌಖ್ಯವನ್ನು ನೀಡಿರಿ. ಅಭಿಷೇಕವನ್ನು ದಯಪಾಲಿಸಿ. ಪವಿತ್ರ ಆತ್ಮರೇ, ಅಗ್ನಿ ಅಭಿಷೇಕವೇ ಯುವಜನ ಮೇಲೆ ಅಗ್ನಿಯಾಗಿ ಇಳಿದು ಬನ್ನಿರಿ. ನಮ್ಮ ಮಕ್ಕಳುಗಳು ದೇವಾ ಪರಿಶುದ್ಧರಾಗಿ ಪ್ರವಾದಿಗಳಾಗಿ ಎದ್ದೇಳಲಿ ಸ್ವಾಮಿ. ಅವರಲ್ಲಿ ಇರುವಂತಹ ಅವಿಶ್ವಾಸ ದೇವಾಂತಗಾರದ ಶಕ್ತಿಗಳು ಬಿಟ್ಟು ಹೋಗಿ ದೇವ ವಿಶ್ವಾಸದ ಸೈನ್ಯವಾಗಿ ಮಾರ್ಪಡಲಿ. ಹಾಡಿ ಪ್ರಾರ್ಥಿಸಿರಿ. ಪವಿತ್ರಾತ್ಮರೇ, ಅಗ್ನಿ ಅಭಿಷೇಕವೇ ಇಳಿದು ಬಂದು ನಮ್ಮನ್ನು ಬಲಪಡಿಸಿರಲು ಪ್ರಾರ್ಥಿಸಿ. ಎರಡು ಕರಗಳು ಯಾತನಾ ರೂಪದಲ್ಲಿ ತೆರೆದು ಅಪೊಸ್ತಲರಲ್ಲಿ, ಶಿಷ್ಯರಲ್ಲಿ ತುಂಬಿ ತುಳುಕಿದಂತ ಆತ್ಮದ ಶಕ್ತಿ, ಪ್ರವಾದಿಗಳಲ್ಲಿ ತುಂಬಿ ತುಳುಕಿದಂತ ಆತ್ಮದ ಶಕ್ತಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ, ಬೇಗ ಹಿಡಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ, ಬೇಗ ಹಿಡಿದು ಬನ್ನಿ. ಕರಗಳೆತ್ತಿ ಸ್ತುತಿಸೋಣ. ನಿಮ್ಮ ಆತ್ಮರ ಶಕ್ತಿ ನಮ್ಮಲ್ಲಿ ತುಂಬಲಿ ಸ್ವಾಮಿ. ಬಲಪಡಿಸರಿ ದೇವಾ, ಶಕ್ತಿಪಡಿಸರಿ ಸ್ವಾಮಿ. ಪ್ರತಿಯೊಬ್ಬರನ್ನು ಸ್ವಾಮಿ ಜಲರಾಶಿಯ ಮೇಲೆ ಚಲಿಸಿದ ದೇವರ ಆತ್ಮರ ಶಕ್ತಿ ಕುಟುಂಬಗಳಲ್ಲಿ ಚಲಿಸಲಿ, ವೈಯಕ್ತಿಕ ಜೀವನಗಳಲ್ಲಿ ಚಲಿಸಲಿ ಸ್ವಾಮಿ. ರೋಗಿಗಳಲ್ಲಿ ಚಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಗುರುಗಳ ಜೀವನದಲ್ಲಿ ಚಲಿಸಲಿ, ಧರ್ಮ ಸಭೆಯಲ್ಲಿ ಚಲಿಸುವ ಅಗ್ನಿಯಾಗಿ, ಚಲಿಸುವ ಅಭಿಷೇಕವಾಗಿ ದೇವರ ಆತ್ಮರ ಶಕ್ತಿ ಇಳಿದು ಬರಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಆರಾಧನೆ, 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 ಆರಾಧನೆ. ಹಾಲೆಲೂಯಾ ಯೇಸುವೇ.